ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಇನ್ನೊಂದು ಟಾಪಿಕ್ KSIC ಬಗ್ಗೆನೇ. ಇನ್ನೊಂದು ಹೊಸ ಕೋಡ್ ಬಗ್ಗೆ ಮಾತಾಡೋಣ ಇವತ್ತು. KSIC ಕೋಡ್ ಬಗ್ಗೆ. ಅದೆಲ್ಲ ಹೆಂಗೆಲ್ಲ ಬ್ಲಾಗರ್ಸ್ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ KSIC ಕೋಡ್ ಬಗ್ಗೆ ತೋರಿಸಿ ಅದನ್ನೆಲ್ಲ ಒಂದು ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ ಅನಿಸ್ತು. ಹಾಗಾಗಿ ಈಗ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇದ್ರ ಬಗ್ಗೆ ಇಲ್ಲಿ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಕೋಡ್ ಬಗ್ಗೆ ಎಲ್ಲ ಹೆಂಗೆ ಜನನ ದಾರಿ ತಪ್ಪಿಸ್ತಿದ್ದಾರೆ ಕೋಡ್ ಎಲ್ಲ ತೋರಿಸಿ ಆ ಥರದ್ದೆಲ್ಲ ಒಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು ಇದನ್ನ. ಇವಾಗೆಲ್ಲ ನೋಡ್ತಾ ಇರ್ತೀರ ಅಲ್ವಾ, ಎಲ್ಲ ವ್ಲಾಗರ್ಸ್ಗಳು KSICದ ಕೋಡ್ ನೋಡಿ, ಇದು KSIC ಕೋಡ್ ಅಂತ ನಿಮಗೆ ತೋರಿಸ್ತಿರ್ತಾರೆ. ಈ ಕೋಡ್ ತೋರಿಸಿದ್ರೆ ನಿಮಗೆ ಇದೇ ಥರ ಹೊಸ ಸೀರೆ ಮಾಡಿಕೊಡ್ತಾರೆ, ಹಾಗೆ ಹಿಂಗೆ ಆ ಥರದ್ದೆಲ್ಲ ಒಂದಷ್ಟು ಕತೆಗಳನ್ನ ಹೇಳ್ತಾರೆ. ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಈಗ ಈ ಥರ ಕೋಡ್ ತೋರಿಸಿದ್ರೆ ಯಾರು ಸೀರೆನೂ ಮಾಡಿಕೊಡಲ್ಲ, ನಿಮ್ಮನ್ನ ಅಲ್ಲಿ ಎಂಟರ್ಟೈನೂ ಮಾಡಲ್ಲ. ಹಿಂಗಾಗೋಗಿದೆ ಅಂತಂದರೆ ನಾವೇ ದುಡ್ಡು ಕೊಟ್ಟು ಎಲ್ಲ ಮಾಡಿ ದೇವಸ್ಥಾನದ ಪ್ರಸಾದ ಇಸ್ಕೊಳ್ತೀವಲ್ಲ, ಆ ಥರ ಕಾಯ್ಕೊಂಡು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಈ ಸೀರೆಗಳನ್ನ ತೊಗೊಳ್ಳೋಂಥ ಸ್ಥಿತಿ ಬಂದಿದೆ. ಈ ಕೋಡೆಲ್ಲ ತೋರಿಸ್ಬಿಟ್ಟು ನೋಡಿ, ಇದು ಕೋಡಿದೆ, ಇದು ಯೂನಿಕ್ ಐಡೆಂಟಿಟಿ ಇರುತ್ತೆ ಈ ಕೋಡಲ್ಲಿ. ಆಮೇಲೆ ಇದನ್ನು ತೋರಿಸ್ಬಿಟ್ರೆ ನಿಮ್ಗೆ ಇದೇ ಥರ ಸೀರೆ ಸಿಕ್ಕುತ್ತೆ. ತುಂಬ ಜನ ನಂಬಿಬಿಟ್ಟು ಆ ಕೋಡ್ ಕಳಿಸ್ತೀರಾ, ನಮಗೆ ಆ ಕೋಡ್ ಕಳಿಸ್ತೀರಾ ಅಂತ ಕೇಳ್ತಿರ್ತಾರೆ. ಅದೆಲ್ಲ ತುಂಬ ತಪ್ಪಾದ ಕಲ್ಪನೆ. ನಿಜ ಹೇಳಬೇಕು ಅಂದರೆ ಅಲ್ಲಿ ಯಾವುದೇ ಥರ ಎಂಟರ್ಟೈನ್ಮೆಂಟ್ ನಡೆಯಲ್ಲ. ನಿಮಗೆ ಕೋಡ್ ತೋರಿಸಿದ್ರೆ ಫ್ಯಾಕ್ಟ್ರಿ ಒಳಗೆ ಮಾಡೋ ಕೊಡೋಲ್ಲ, ಏನೂ ಮಾಡಲ್ಲ. ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಟ್ರೀಟ್ಮೆಂಟ್ ನಡೀತಿರುತ್ತೆ. ಕೆಲವರು VIP ಗಳಿಗೆ ಒಂದೇ ಸಲ 10 ಸೀರೆ ಕೊಡೋದು, ತುಂಬ ಕಲರ್ ಚೂಸ್ ಮಾಡೋಕ್ಕೆ ಅವ್ರಿಗೆ ವಿಶೇಷವಾದ ಫೆಸಿಲಿಟಿ ಕೊಡೋದು, ಕಾಮನ್ ಪೀಪಲ್ಗೆ ಚೂಸ್ ಮಾಡೋಕ್ಕೆ ಅವಕಾಶ ಇರಲ್ಲ. ಈ ಥರದ್ದೆಲ್ಲ ನಡೀತಿರುತ್ತೆ ಅಲ್ಲಿ. ಹಾಗಾಗಿ ತಪ್ಪು ಕಲ್ಪನೆಗಳನ್ನ ಯಾರೂ ಇಟ್ಕೋಬೇಡಿ ಈ ಸೀರೆಗಳ ಬಗ್ಗೆ. ಕೋಡ್ ತೋರಿಸಿದ್ರೆ ನಮಗೆ ಈ ಥರ ಸೀರೆ ಮಾಡಿಕೊಡ್ತಾರಂತೆ, ಆ ಥರ. ನನಗೆ ಪರ್ಸ್ನಲ್ ಆಗಿರೋದು ಒಂದು ಎಕ್ಸ್ಪೀರಿಯೆನ್ಸ್ ಏನು ಹೇಳಬೇಕು ಅಂದರೆ, ನಾನು ಒಂದ್ಸಲಿ ಹೀಗೆ ಕ್ಯೂವಲ್ಲಿ ನಿಂತಿದ್ದಾಗ, ಸೀರೆ ತೊಗೊಳಕ್ಕೆ ಅಂತ ಹೋದಾಗ, ಕ್ಯೂವಲ್ಲಿ ನಿಂತಿದ್ದಾಗ ಇಷ್ಟೆಲ್ಲ ದುಡ್ಡು ಕೊಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಸೀರೆ ತೊಗೋಬೇಕಂತ ಅನಿಸಿದಲ್ದೆ, ಒಬ್ಬರು ನನ್ನ ಪಕ್ಕ ಬೆಂಗಳೂರಿಂದ ಬಂದಿದ್ದರು. ಬೆಂಗಳೂರಿಂದ ಬಂದು ಹೇಳ್ತಾಯಿದ್ರು, ಏನಕ್ಕೆ ನೀವು ಅಲ್ಲಿಂದ ಬಂದಿದ್ದು ಈ ಸೀರೆ ತೊಗೊಳಕ್ಕೆ, ಅಲ್ಲೇ ತುಂಬ ಶೋರೂಮ್ಸ್ ಇದೆ ಅಲ್ವಾ ಅಂತ ನಾನು ಕೇಳಿದೆ ಅವ್ರನ್ನ. ಆವಾಗ ಅವ್ರು ಹೇಳಿದ್ರು, ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತಂತೆ ಸೀರೆಗಳು, ಅದಕ್ಕಾಗಿ ನಾವು ಬೆಳಗ್ಗೆನೇ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬಾಕ್ಸಲ್ಲೂ ಹಾಕ್ಕೊಂಡು ಬಂದುಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಅವ್ರಿಗೆ ತುಂಬ ಪೂರ್ತಿ ಇನ್ಫಾರ್ಮೇಷನ್ ಇಲ್ಲ ಈ ಸೀರೆಗಳ ಬಗ್ಗೆ. ನಾವು ಅವ್ರ ಹತ್ರ ಒಂದು ಇದೆಯಂತೆ, ಒಂದು ತೊಗೊಂಡಿದ್ರಂತೆ ಯಾವಾಗಲೂ. ಅವರು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಅದೆಲ್ಲ ನೋಡ್ಬಿಟ್ಟು ಈ ಥರ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದ್ಕೊಂಡು ಬಂದಿದ್ದರು. ಯಾವ ಪರ್ಟಿಕ್ಯುಲರ್ ಕಲರ್ ಅಂದರೆ ಇದೇ ಕಲರ್ ಬೇಕಂದ್ಕೊಂಡು ಅವರು ಬಂದಿದ್ದು. ಅವ್ರು ಎಷ್ಟು ಡಿಸಪಾಯಿಂಟಾಗಿ ಹೋಗಿದ್ರು ಅಂತಂದರೆ, ಅವತ್ತು ಬೆಳಗ್ಗೆನೇ ಬಂದಿದ್ದರು ಅವರು. ಬೆಳಗ್ಗೆ ಎಷ್ಟು 4 ಗಂಟೆಯಿಂದ ಮನೆಗೆ ಹೊರಟಿದ್ದಾರಂತೆ. ಹೊರಟು ಫ್ಯಾಕ್ಟ್ರಿ ತಲುಪಿ ಕಾರಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಕಾಯ್ತಾಯಿದ್ರು. 2 ಫ್ಯಾಮ್ಲಿ ಬಂದಿದ್ರು ಒಟ್ಟಿಗೆ ಜೊತೆಯಲ್ಲಿ. ಕೊನೆಗೆ ಅವ್ರಿಗಿಷ್ಟ ಆಗಿಲ್ಲದೆ ಇದ್ದರೂ ಒಂದು ಕಲ್ಲನ್ನು ತೊಗೊಂಡೋಗ್ಬೇಕಾಗಿ ಬಂತು ಶೋರೂಮಿಂದ. ಹಾಗಾಗಿ ಹೆಂಗೆ ಅಂತಂದರೆ ತುಂಬ ಬೇಡದೇ ಇರೋ ಇನ್ಫಾರ್ಮೇಷನೆಲ್ಲ ಪಾಸ್ ಮಾಡ್ತಾಯಿದ್ದಾರೆ ಇವತ್ತು ಈ ಸೀರೆಗಳ ಬಗ್ಗೆ. ಮತ್ತು ಅಲ್ಲಿ ಹೆಂಗಾಗಿದೆ ಅಂತಂದರೆ, ಅವ್ರಿಗಿಷ್ಟ ಇದ್ದರೆ ನಮ್ಮನ್ನ ಸ್ಯಾರೀಸ್ ಎಲ್ಲ ಬರುತ್ತೆ, ಬಂದೆಲ್ಲ ಆದಮೇಲೆ ಅವ್ರಿಗಿಷ್ಟ ಇದ್ದರೆ ಈ ಕಳಿಸ್ಬೇಕು ನಮ್ಮನ್ನ ಒಳಗಡೆ ಅಂತಂದರೆ ಒಳಗಡೆ ಕಳಿಸ್ತಾರೆ. ಇಲ್ಲಾಂದರೆ ಸ್ವಲ್ಪ ವೇಟ್ ಮಾಡ್ತಾರೆ. ಅಲ್ಲೆಲ್ಲ ಒಳಗಡೆ ಸ್ಯಾರೀಸ್ನೆಲ್ಲ ಜೋಡಿಸ್ಕೊಂಡು ಎಲ್ಲ ಮಾಡಿ ಒಳ್ಳೊಳ್ಳೆ ಕಲರ್ಸ್ನೆಲ್ಲ ಮೊದಲು ಬೇರೆ ಕಡೆ ಎತ್ತಿಟ್ಕೊಂಡು, ಅದೆಲ್ಲ ನಾವು ನಮ್ಮ ಕಣ್ಮುಂದೆನೇ ನೋಡ್ತಾ ಇದ್ದೀವಿ ಇವತ್ತು. ಆ ಥರದ್ದೆಲ್ಲ ನಡೀತಾ ಇರುತ್ತೆ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ. ಆ ಥರ ಮಾಡಿ ಕೊನೆಗೆ ಏನು ಮಾಡ್ತಾರೆ, ಒಂದಷ್ಟು ಬೇಡದೇ ಇರೋದನ್ನು ಹಾಕ್ತಾರೆ. ಪಾಪ ಜನ ಮರುಳೋ ಜಾತ್ರೆ ಮರುಳೋ ಅಂತ ಅಂದ್ಕೊಂಡು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳುತ್ತಲ್ಲ, ಆ ಥರ ಅಂದ್ಕೊಂಡು ಹೋಗಿ ಆ ಸೀರೆಗಳನ್ನ ತೊಗೊಂಡು ಮನೆಗೆ ಹೋಗ್ತಾರೆ. ಅಷ್ಟು ದುಡ್ಡು ಕೊಟ್ಟರು, ಅಯ್ಯೋ ಯಾವುದೋ ಒಂದು ಕಲರ್ ಸಿಕ್ತಲ್ಲ ಇಲ್ಲಿ ಬಂದಿದ್ದಕ್ಕೆ ಸಾಕಪ್ಪ ಇದೆ ಅಂದ್ಕೊಂಡು ತೊಗೊಂಡೋಗೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ಈ ಸೀರೆಗಳಿಗೆ. ಇನ್ನು ಹೆಚ್ಚಿನದಾಗಿ ಇನ್ನೂ ಏನು ಹೇಳಬೇಕು ಅಂತಂತಂದರೆ, ಈ ಥರ ಕೋಡ್ ಇರುತ್ತೆ, ಇದನ್ನು ನೋಡಿ ಈ ಥರ ಎಲ್ಲ ಅಂದರೆ ಅದು ಮೈಸೂರು ಸಿಲ್ಕ್ ಸೀರೆ ಅಲ್ಲ, ಅದು KSIC ಅಲ್ಲ. ಹೇಗಾಗಿದೆ ಅಂತಂದರೆ ಜನಗಳು ತುಂಬ ಜನಗಳನ್ನ ಅವ್ರ ಬ್ರೈನ್ ಕೈ ಹಾಕಿ ಈ ಸೀರೆ ಬಗ್ಗೆ ಎಲ್ಲ ಹೇಳಿ ಹೆಂಗಾಗಿದೆ ಅಂದರೆ, ಅಲ್ಲೋಗಿ ಜಗಳ, ಒಬ್ಬರು ಕೈಯಿಂದ ಒಬ್ಬರು ಸೀರೆ ಕಿತ್ಕೊಳ್ಳೋದೇನು,
ಜಗಳ ಮಾಡೋದೇನು. ನಾನು ಈ ಕಲರ್ಗೋಸ್ಕರನೇ ಬಂದಿದ್ದೆ, ನಾನು ನಿಮ್ಗೆ ಸಿಕ್ಬಿಡ್ದು ಈ ಕಲರು ಅಂತ ಕೈಯಿಂದ ಕಿತ್ಕೊಳ್ಳೋದೇನು. ಹಬ್ಬ ಅದನ್ನು ನೋಡ್ತಾ ಇದ್ರೆ ಒಂದು ಕ್ಷಣ ಹೆಂಗೆ ಮಂತ್ರಮುಗ್ಧರಾಗಿ ನಿಂತ್ಕೊಂಡು ನೋಡ್ತಾ ಇರಬೇಕು, ಈ ಸೀರೆಗಳಿಗೆ ಈ ಥರ ಆಗಿದೆಯಾ ಅನ್ನೋ ಥರ. ಯಾಕಂದರೆ ನಾವು ಮೈಸೂರವರಲ್ವ, ನಾವು ತುಂಬ ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಅಮ್ಮನ ಕಾಲದಿಂದ ಅಜ್ಜಿ ಕಾಲದಿಂದನೂ ಇದನ್ನೆಲ್ಲ ಈ ಸೀರೆ ಫ್ಯಾಕ್ಟ್ರಿ ಎಲ್ಲ ನೋಡ್ತಾ ಬಂದಿರೋದ್ರಿಂದ ಇದೆಲ್ಲ ಒಂಥರ ಹೊಸ ಅನುಭವ ಅಂತ ಅನ್ಸುತ್ತೆ ನಮಗೆ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ತಲುಪಿಸ್ಬೇಕು ಅನ್ನೋದೇ ನನ್ನ ಚಾನಲ್ ಉದ್ದೇಶ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.